ಹಲೋ ನಮಸ್ಕಾರ, ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್. ಮನೋಜಯ ವಿಲಾಗ್ಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಮನೋಜ್. ನಾವು ಈಗ ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಮಧ್ಯಾಹ್ನ ಬಾಳೆದೆಲೆ ಊಟ TKS ಅಯ್ಯಂಗಾರ್ ಅಂತ ರೆಸ್ಟೋರೆಂಟಲ್ಲಿ ಸಿಗುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದೆ TKS ಅಯ್ಯಂಗಾರ್ ರೆಸ್ಟೋರೆಂಟು. ಬಾಳೆ ಎಲೆ ಊಟ ಬರೀ 260 ರೂಪಾಯಿ. ಅನ್ಲಿಮಿಟೆಡ್ ಫುಡ್ಡು, ಬಹಳ ಚೆನ್ನಾಗಿರುತ್ತೆ. ಬನ್ನಿ. TKS ಅಯ್ಯಂಗಾರ್ ಸಮೃದ್ಧ ಬಾಳೆ ಎಲೆ ಊಟ ಆ್ಯಂಡ್ 10 ಲೀಫ್ ಮೀಲ್ಸ್ ಅನ್ಲಿಮಿಟೆಡ್. 12:30 to 3:30. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಈಗ. ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ದು ನೀವು ಆಗಲೇ ಹೋಟೆಲ್. ಸಮೃದ್ಧ ಬಾಳೆ ಎಲೆ ಊಟ, ರಸ್ಟಿಕ್ ಮತ್ತು ಓಲ್ಡ್ ವಿಂಟೇಜ್ ಲುಕ್ ಇರೋವಂಥ ರೆಸ್ಟೋರೆಂಟ್ದು. ಒಳಗಡೆ ಲೈಟಿಂಗ್ ಮಾತ್ರ ಭಾಳ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಭಾಳ ಇಷ್ಟ ಆಯಿತು. ಹೀಗೆ ಎಲ್ಲರಿಗೂ ಬಾಳೆ ಎಲೆ ಹಾಕ್ತಾರೆ. ಫಸ್ಟು ಇದರಲ್ಲಿ ನೋಡಿ, ಈಗ ಒಂದೊಂದೇ ಬಡಿಸ್ಕೊತ ಬರ್ತಾರೆ, ನೀವು ನೋಡ್ತಾ ಇರ್ಬೋದು. ಬಾಳೆ ಎಲೆ ನಮ್ಮ ಪೂರ್ವಜರ ಪ್ರಕಾರ ಬಾಳೆ ಎಲೆ ಮೇಲೆ ತಿನ್ನೋದು ಒಳ್ಳೆಯದು ಅಂತ. ಏನಕ್ಕಿರ್ಬೋದು ಅಂತಂದರೆ ಅದಕ್ಕೆಲ್ಲ ಕಾರಣಗಳು ಇರ್ತವೆ, ನಮ್ಮ ಪೂರ್ವಜರು ಮಾಡಿರ್ತಾರೆ. ಸೊ ಬಾಳೆ ಎಲೆ ಫ್ರೀಯಾಗಿ ಸಿಗುತ್ತೆ. ಆಮೇಲೆ ಅದು ಕ್ಲೀನ್ ಮಾಡಿಕೊಂಡ್ರೆ, ನೀವು ಮುಂಚೆ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ವ ಹಳೆ ಕಾಲದವ್ರು ಹೇಗೆ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊತ ಇದ್ರು. ಯಾರು ಹೋಗಿ ತಟ್ಟೆ ತೊಗೊಳೋದು ಅದು ಇದು ಮಾಡ್ತಾ ಇರಲಿಲ್ಲ. ಅದಕ್ಕೆ ಬಾಳೆ ಎಲೆನ ಮುಂಚೆ ಯೂಸ್ ಮಾಡ್ತಾಯಿದ್ರು. ಹೀಗೆ ಊಟ ಅದ್ರ ಮೇಲೇ ಬಡಿಸ್ಕೊಂಡು ತಿಂತಾಯಿದ್ರು. ಅದೇ ಥರ ನೀವು ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಥರದ್ದು ಅಂತ. ನಾರ್ಮಲಿ ಮದುವೆಗಳಲ್ಲಿ ಬೇರೆ ಕಡೆ ಎಲ್ಲ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ ಊಟ ಏನಾದರೂ ಹಾಕಿದ್ರೆ ಹಿಂಗೆ ಹಾಕೋದು. ಬಟ್ ಆದರೂ ಇನ್ನು ಟೌನ್ಗಳಲ್ಲಿ ಅಲ್ಲಿ ಸುಮ್ಮನೆ ಲೈಟಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ನೀವು ಈ TKS ಅಯ್ಯಂಗಾರ್ ರೆಸ್ಟೋರೆಂಟ್ಗೆ ಬಂದು ಟೇಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಟೇಸ್ಟ್ ಮಾತ್ರ ಎಲ್ಲದರದ್ದು ಅಲ್ಟಿಮೇಟ್ ಆಗಿತ್ತು. ಫುಡ್ಡು ಅಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಹಾಕಿಸ್ಕೋಬೋದು. ಇಲ್ಲಿ ಮೇಲ್ಗಡೆ ನೋಡಿ, ವಿಷ್ಣುವಿನ ಅವತಾರನ ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ. ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವ, ಪುಳಿಯೋಗರೆ ಹಾಕ್ತಾರೆ, ಪೊಂಗಲ್ ಹಾಕ್ತಾರೆ, ಹಾಗೆ ಎಷ್ಟೊಂದು ಬೇರೆ ಬೇರೆ ಥರದ್ದು ಪಲ್ಯ ಆಗಿರ್ಬೋದು, ಹಾಗೆಯೇ ಕೋಸಂಬರಿ, ಗೊಜ್ಜು, ನಿಂಬೆಕಾಯಿ. ಏನು ಮಾಡಿದೆ? ಉಪ್ಪಿನಕಾಯಿ ಹಾಕಿದ್ರು. ನಾನು ದಮ್ ರೂಟ್ ಅನ್ಕೊಂಡು ಒಂದೇ ಸಲಿಗಿಂತ ಹಾಕೊಂಡು. ಚೆನ್ನಾಗಿತ್ತ ದಮ್ ರೂಟ್? ಪೂರಿ, ಸಾಗು, ನೀರು ದೋಸೆ, ಹಾಗೆ ರಸಮ್ ಇರುತ್ತೆ, ಮತ್ತು ಹುಳಿಯನ್ನ ಇರುತ್ತೆ. ಹುಳಿ ಅಥವಾ ಸೊಪ್ಪಿನ ಹುಳಿ ಯಾವುದಾದ್ರೂ ಆಗಿರ್ಬೋದು, ಅದರನ್ನ ಇರುತ್ತೆ. ಮೊಸರನ್ನ ಇರುತ್ತೆ. ಇಷ್ಟನ್ನು ಕೊಡ್ತಾರೆ. ಮಜ್ಜಿಗೆನೂ ಕುಡಿಯೋಕ್ಕೆ ಕೊಟ್ಟಿರ್ತಾರೆ. ನೀವು ಮಿಸ್ ಮಾಡದೆ ಇಲ್ಲಿ ಬರಲೇಬೇಕು. ಸೊ ನಮ್ಮ ಕಡೆ ಒಂದು ವಾಡಿಕೆ ಇದೆ. ಚೆನ್ನಾಗಿ ಯಾರು ಊಟ ಮಾಡ್ತಾರೆ ಅಂದರೆ ಅವ್ರ ಎಲೆ ಫುಲ್ ಖಾಲಿ ಇರಬೇಕು ಅಂತಂದೇ ಹೇಳ್ತಾರೆ. ನೀವು ಇಲ್ಲೇನಾದರೂ ಹೋದರೆ ಈ ಥರನೇ ಎಲೆ ಖಾಲಿ ಮಾಡ್ತೀರಾ ಅನ್ನೋದು ನಾನು ಗ್ಯಾರಂಟಿ ಕೊಡ್ತೀನಿ. ಮಿಸ್ ಮಾಡದೆ ಹೋಗಿ ಬನ್ನಿ. TKS ಅಯ್ಯಂಗಾರ್. ನಿಮಗೇನಾದ್ರು ಲೊಕೇಶನ್ ಬೇಕು ಅಂದರೆ ಲೊಕೇಶನ್ ಅಂತ ಕಮೆಂಟ್ ಮಾಡಿ, ನಾನು ಲೊಕೇಶನ್ ಹಾಕ್ತೀನಿ. ಒಳಗಡೆ ನೀವು ಆ್ಯಂಬಿಯನ್ಸ್ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಹಾಗೆಯೇ ಅಲ್ಲೆಲ್ಲ ಹಳೆ ಪಾತ್ರೆಗಳನ್ನ, ಹಳೆ ರೇಡಿಯೋ ಒಂದಿತ್ತು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಎಂಟ್ರೆನ್ಸ್ನೂ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ವಿಂಟೇಜ್ ಲುಕ್ಕಲ್ಲಿ ಮಾಡಿಸಿದ್ದಾರೆ. ಇದೆಲ್ಲನೂ ಅಷ್ಟೇ ವಿಂಟೇಜ್ ಏನೇನು ಯೂಸೇಜ್ ಇದ್ವು ಅದನ್ನೆಲ್ಲ ಇಲ್ಲಿ. ನಮಗೆಲ್ಲರಿಗೂ ಬಹಳ ಇಷ್ಟ ಆಯಿತು ಇಲ್ಲಿ ಊಟ ಆಗಿರ್ಬೋದು. ಹಾಗೆಯೇ ಅನ್ಲಿಮಿಟೆಡ್ ಫುಡ್ ಕೂಡ. ಅನ್ಲಿಮಿಟೆಡ್ ಫುಡ್ ಎಷ್ಟೊಂದು ಸಲ ಬಂದು ಕೇಳ್ತಾರೆ. ನಾವೇ ಆ್ಯಕ್ಚುಲಿ ಮಧ್ಯಾಹ್ನದ ಹೊತ್ತು ಕಮ್ಮಿ ಊಟ ಮಾಡಿ ನಾವೇ ಕಮ್ಮಿ ಹಾಕಿಸ್ಕೊತೀವಿ. ಸೊ ವರ್ತಿ ಇದು. ಹಾಗೆಯೇ ಹಿಂಗೆ ಎಲೆ ಅಡಿಕೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿರ್ತಾರೆ. ಬೇಕಿರೋರು ಎಲೆ ಅಡಿಕೆನೂ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಎಲೆ ಅಡಿಕೆ ಹಾಕ್ಕೊಂಡು ಮನೆಗೆ ಹೋಗ್ಬೋದು. ಊಟ ಆದಮೇಲೆ ಈ ಎಲೆ ಅಡಿಕೆನ ಯಾಕೆ ಹಾಕ್ಕೊತಾರೆ ಅಂತ ನಿಮಗೆ ಡೌಟ್ ಇರ್ಬೋದು. ಯಾಕೆ ಹಾಕ್ಕೊತಾರೆ ಅಂತಂದರೆ ಅದ್ರ ಜೊತೆಗೆ ಸುಣ್ಣನೂ ಮಿಕ್ಸ್ ಮಾಡ್ಕೋಬೇಕು. ಬರೀ ಎಲೆ ಅಡಿಕೆ ಹಾಕ್ಕೊಂಡ್ರೆ ಏನೂ ಇರೋಲ್ಲ.
ಅದು ಜೀರ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದು ಅಷ್ಟೇ ಈ ಥರ ಹಾಕ್ಕೊಳೋದು. ನೋಡಿ ಇನ್ನೇನು ಎಲ್ಲರೂ ಎಲೆ ಅಡಿಕೆನ ತಿಂದು, ನಾನು ತಿನ್ನಲಿಲ್ಲ, ತಿನ್ನೋದೇ ಇಲ್ಲ ಅಂತಂದಲ್ಲ, ತಿಂತೀನಿ, ಬಟ್ ಇವತ್ತು ಯಾಕೆ ಬೇಡ ಅನ್ನಿಸ್ತು ಬಿಟ್ಟೆ. ಅದಕ್ಕೆ ಈಗ ಹೊರಗಡೆ ವಾಪಸ್ ಮನೆ ಕಡೆ ಹೊರಟ್ವಿ ನಾವು. ನೀವು ಈ ಥರ ಹೋಗಿ ಟೇಸ್ಟ್ ಮಾಡಿ. ಬಾಳೆ ಎಲೆ ಊಟ ಭಾಳ ಒಳ್ಳೆಯದು, ಮಿಸ್ ಮಾಡ್ದಂಗೆ ಟೇಸ್ಟ್ ಮಾಡಿ. ಈ ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಆಗಿರ್ಬೋದು, ಹಾಗೆಯೇ ಕೂತ್ಕೊಳ್ಳೋಕ್ಕೆ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಆರಾಮಾಗಿರುತ್ತೆ. ಮಿಸ್ ಮಾಡದೆ ನೀವು ಮೈಸೂರವರಾಗಿದ್ದರೆ ಈ ರೆಸ್ಟೋರೆಂಟ್ಗೆ ಹೋಗಿ ಬನ್ನಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಿನ್ನೂ ಈ TKS ಅಯ್ಯಂಗಾರ್ಗೆ ಹೋಗಿಲ್ಲ ಅಂದರೆ ಹೋಗಬೇಕು. ನಾನು ಹೇಳ್ತಾನೆ ಇದ್ದೀನಿ, ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ನನಗಿಷ್ಟ ಆಗಿದ್ದರಿಂದ ಹೇಳ್ತಾ ಇರೋದಷ್ಟೇ. ರೆಸ್ಟೋರೆಂಟ್ನ ವಿಸಿಟ್ ಮಾಡಿ ಅಂತ. ಈ TKS ಅಯ್ಯಂಗಾರಲ್ಲಿ ಬೆಳಿಗ್ಗೆ 12:30 3:30ವರೆಗೂ ಬನಾನಾ ಲೀಫ್ ಮೀಲ್ಸ್, ಆಮೇಲೆ 7 ಗಂಟೆ ಮೇಲೆ ಸ್ಪೆಷಲ್ ಥಾಲಿ ಅಂತೆ. ನಿಮಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಊಟ ಮುಗಿಸ್ಕೊಂಡಾದಮೇಲೆ ನೆಕ್ಸ್ಟ್ ಸ್ವಲ್ಪ ಹೋಂಡಾ ಶೋರೂಮಲ್ಲಿ ಕೆಲಸ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿ ವಾಪಸ್ಸು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಮತ್ತೆ ಎಲ್ಗೂ ಹೋಗಲಿಲ್ಲ, ಅಂದರೆ ಹೋಗಿದ್ವಿ, ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡೋದನ್ನು ಮರಿಬೇಡಿ. ಯಾವ ವಿಡಿಯೋ ಅಂತಂದು ಇನ್ನೊಂದು ಸ್ವಲ್ಪದರಲ್ಲೇ ಹೇಳ್ತೀನಿ, ಅದನ್ನು ಕೊನೆವರೆಗೂ ವೆಯ್ಟ್ ಮಾಡಿ. ಸೊ ಹೋಂಡಾ ಶೋರೂಮಲ್ಲಿ ಎಲ್ಲರೂ ಇದ್ದೀವಿ ನೋಡಿ. ಈಗ ಹೋಂಡಾ ಶೋರೂಮಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಆಟೋ ಮಾಡಿಕೊಂಡು ನಮ್ಮ ಜರ್ನಿ ಪ್ಯಾಲೇಸ್ನ ಕಡೆ ಶುರುವಾಯಿತು. ಪ್ಯಾಲೇಸ್ ಹತ್ರ ಯಾಕೆ ಹೋಗ್ತಿರ್ಬೋದು ಗೊತ್ತಿದೆ ಆಲ್ರೆಡಿ ನಿಮಗೆಲ್ಲ, ಯಾಕೆ ಹೋಗ್ತಾ ಇದ್ದೀವಿ ಅಂತ. ಈ ಟೈಮಲ್ಲಿ ಏನಕ್ಕೆ ಫೇಮಸ್ಸು, ಜಂಬೂ ಸವಾರಿದು ತಾಲೀಮ್ ನಡೀತಾ ಇರುತ್ತೆ ಆನೆಗಳದ್ದು. ಅದನ್ನು ನೋಡೋದಕ್ಕೆ ಜನ ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾರೆ. ನಾವು ಹೋಗ್ತಾ ಇದ್ವಿ ಈಗ ನೋಡೋದಕ್ಕೆ. ಇಲ್ಲೇ ನೋಡಿ, ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಿಲ್ಲಿ. ಬೇಗ ಹೋದರೆ ಮುಂದ್ಗಡೆ ಜಾಗ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ, ಜನ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಮುಂಚೆ ಹೋಗಿ ಒಂದು 1/2 hour ವೆಯ್ಟ್ ಮಾಡಬೇಕು. ನೀವು ಆ ವಿಡಿಯೋನ ನೋಡಿ, ಮಿಸ್ ಮಾಡ್ದೇ, ಆಲ್ರೆಡಿ ಅಪ್ಲೋಡ್ ಆಗಿದೆ. ಓಕೆ, ಬಾಯ್.